ನಾವು ಎದ್ದು ಕಡೆ ಮಾತಾಡ್ತೀವಿ, ಯಾಕಂದ್ರೆ ಹಿಂದೆ ಕೂತಾರೆ ಮತ್ತೆ ಮಾತಾಡಬಾರ್ದು ಅಂತ ನಾವು ಸ್ವಲ್ಪ ನೀವು ನೋಡ್ತಾ ಇರ್ತೀವಿ. ಒಂದ್ಸರಿ ಎಲ್ಲರೂ ಘೋಷಣೆ ಆಗ್ತದೆ, ವಿಶ್ವಗುರು ಬಸವಣ್ಣನವರಿಗೆ ಹೊರಗಡೆ ಪ್ರಸಾದ ಮಾಡ್ತಾ ಇರೋದು ಕೂಡ ಮೌನವಾಗಿ ಈ ಕಡೆ ಕೇಳ್ತಾ ಮಾಡ್ಬೇಕು, ಪ್ರಸಾದ ಮಾಡಬೇಕು. ಸಮಯ ಬಹಳ ಇದೆ, ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಪ್ರಪ್ರಥಮವಾಗಿ ಸೃಷ್ಟಿಕರ್ತ ಪರಮಾತ್ಮನ ಹೃದಯದಲ್ಲಿ ಧ್ಯಾನಿಸಿ ವಿಶ್ವಗುರು, ವಿಶ್ವದ ಸಾಂಸ್ಕೃತಿಕ ನಾಯಕ, ಮಂತ್ರಪುರುಷ ಬಸವ ತಂದೆಯ ಮನದಲ್ಲಿ ಸ್ಮರಿಸಿಕೊಂಡು ಅನುಭವ ಮಂಟಪದ ಎಲ್ಲ 770 ಅಮರಗಣಗಳನ್ನು ಸ್ಮರಿಸಿ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಮನದಲ್ಲಿ ಸ್ಮರಿಸಿಕೊಂಡು ಲಿಂಗೈಕ್ಯರಾದಂತಹ ಮಹಾದೇವ ಸ್ವಾಮಿಯವರ ಒಂದು ಸಂಸ್ಮರಣಾ ಕಾರ್ಯಕ್ರಮ ನಿಮಿತ್ತ ಇವತ್ತು ಬಹಳ ಒಂದು ತುಂಬಾ ಸಂತೋಷದ ಒಂದು ಸಂಗತಿ ಅಂದರೆ ಅನೇಕ ಜನ ಇವತ್ತು ಮಹಾದೇವ ಸ್ವಾಮಿಯವರ ಬಂಧುಗಳು ಮತ್ತು ನಮ್ಮ ಎಲ್ಲ ಭಕ್ತರು, ಬಸವಭಕ್ತ ಶರಣರು ಪ್ರತಿ ತಿಂಗಳು ಬರ್ತಾರೆ. ಆದ್ರೆ ಪ್ರತಿ ತಿಂಗಳು ಬರೋದಕ್ಕಿಂತಲೂ ಕೂಡ ಡಬಲ್ ಈ ಸಂಖ್ಯೆ ಅಂತಿರ 2-3 ಪಟ್ಟು ಹೆಚ್ಚಿನ ಜನ ತಗೊಳ್ಳಿದ್ದೀರಿ. ಎಷ್ಟೋ ಜನ ಮೊದಲನೇ ಸಲನೇ ಬಸವಣ್ಣ ನೋಡಿರ್ಬೋದು ಅಂತ ನನಗೆ ಅನಿಸ್ತದೆ. ತಾವೆಲ್ಲ ಹೊಸಬರು ಬಹಳ ಜನ ಬಂದಿದ್ರಿ. ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದುಕೊಂಡಂತವರು ನಮ್ಮ ವಚನ ಕುಮಾರಸ್ವಾಮಿ ಅವರು ಮತ್ತು ಶರಣೆ ಗುರುಬತಾಯಿಯವರು ದಂಪತಿಗಳು. ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಬೇಕು. ನಮ್ಮ ಬಸವನಗರ ಕ್ಷೇತ್ರದ ಕಿರ್ಗಾವೂರು ನಾಗರಾಜ್ ಅವರು, ನಮ್ಮ ಆತ್ಮೀಯ ಶರಣರಾಗಿರ್ತಕ್ಕಂಥ ಶಿವಕುಮಾರ್ ಅವರು, ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಮತ್ತು ನಮ್ಮ ಆತ್ಮೀಯ ಶರಣರು. ಇದುವರೆಗೆ ಶಿವ ಅವರು ಈಗ ಅವ್ರ ಗಾಯನ ಕೇಳಿದ್ರೆ, ಇನ್ನು ಅವರು ಟ್ರ್ಯಾಕ್ಟರ್ ಆಡಿಲ್ಲ. ಟ್ರ್ಯಾಕ್ಟರ್ ಆಡಿದ್ರೆ SP ಬಾಲಸುಬ್ರಹ್ಮಣ್ಯಂ, PB ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಎಲ್ಲ ಹಾಡ್ತಾರೆ. ಎಲ್ಲ ನಮ್ಮ ಶರಣರಿಗೆ ಗೊತ್ತಿದೆ. ಜೋರಾಗಿ ಚಪ್ಪಾಳೆ ಮೂಲಕ ಅದು ಟ್ರ್ಯಾಕ್ ಆನ್ ಮಾಡ್ಕೊಂಡು ಹಾಡಕ್ಕೆ ಬಂದ್ರೆ ಈ ನಂತರ ನಮ್ಮ ಪ್ರವಚನ ಮುಗಿದಾಗ ಇನ್ನೊಂದು ಹಾಡಕ್ಕೆ ಅವಕಾಶ ಕೊಡ್ತೀವಿ. ಶರಣದಂತ ಮಲ್ಲಿಕಾರ್ಜುನ್ ಅವರು ಮತ್ತು ಶಿವಸ್ವಾಮಿ ಅವರು, ನಮ್ಮ ರೇಣುಕಪ್ಪನವರು, ಬಿಡದಿ ರೇಣುಕಪ್ಪನವರು ಮತ್ತು ರಾಮಲಿಂಗ ಪಾಟೀಲ್ ಅವರು ಕೂಡ ಒಳ್ಳೆ ಗಾಯಕರು, ಖ್ಯಾತ ಸಾಧಕರು. ಇಷ್ಟೆಲ್ಲ ಜನ ಒಟ್ಟಿಗೆ ಇವತ್ತು ನಾವು ಸೇರಿರೋದು ನನಗೆ ಅನಿಸ್ತದೆ. ಅವರ ಮಾತಾಡ್ಬೇಡ್ರಿ, ಕೇಳಿ. ಇಷ್ಟೆಲ್ಲ ಜನ ಇವತ್ತು ಹಾಡು ಹೇಳ್ತಕ್ಕಂಥವ್ರು, ಗಾಯನ ಮಾಡ್ತಕ್ಕಂಥವ್ರು, ಪ್ರವಚನ ಮಾಡುವಂಥವ್ರು, ಅನುಭವ ನೀಡ್ತಕ್ಕಂಥವ್ರು. ಒಂದೇ ದಿವಸ ನಾವೆಲ್ಲ ಕೂಡಿದೀವಲ್ಲ, ನಾವು ಇಷ್ಟು ಜನ ಒಂದು 5 ದಿವಸ ಕಾರ್ಯಕ್ರಮ ನಡೆಸ್ಕೊಂಡು ಹೋಗೋದು. ಅಷ್ಟರ ಮಟ್ಟಿಗೆ ಪ್ರವಚನಕಾರರು ಮಾತಾಡೋರೆಲ್ಲ ಇದ್ದಾರೆ. ಆದರೆ ನಾವು ಕೇವಲ 2 ಗಂಟೆಗಳಲ್ಲಿ ಈ ಕಾರ್ಯಕ್ರಮ ಮುಗಿಸಬೇಕಾಗಿದೆ. ಎಲ್ಲರೂ ಒಂದೊಂದು ಗಂಟೆ ಯಾವ ವಿಷಯ ಕೊಟ್ಟರು ಕೂಡ ಮಾತಾಡ್ತಕ್ಕಂಥ ಅಂತ ಶರಣರು ಇವತ್ತಿನ ದಿವಸ ನಮ್ಮ ಬಸವಣ್ಣನಲ್ಲಿದ್ದಾರೆ. ನಮ್ಮ ರಾಮಲಿಂಗಪ್ಪ ಪಾಟೀಲ್ ಅವರು ಬಹಳಷ್ಟು ಸುಂದರವಾಗಿ ವಚನ ಗಾಯನವನ್ನು ಮಾಡ್ತಾರೆ. ಶಿವ ಅವರು, ನಮ್ಮ ಶಿವಕುಮಾರ್ ಅವರು ಗಂಟೆ ಮಾತಾಡ್ತಾರೆ. ಒಳ್ಳೆ ಸಂಘಟಕರು. ಆದ್ರೂ ಸಮಯ ಆಗಿದೆ ಅಂತ ಬೇಗ ಮುಗಿಸಿದ್ದಾರೆ. ಅದಕ್ಕಾಗಿ ಎಲ್ಲ ಶರಣ ಬಂಧುಗಳು, ನಮ್ಮ ಇದೀಗ ನಮ್ಮ ಈ ಜಮೀನು ದಾನ ಕೊಟ್ಟಿರ್ತಕ್ಕಂತಹ ದಾಸೋಹಿಗಳಾದಂತಹ ರಾಮಪ್ಪನವರ ಪುತ್ರರಾಗಿರ್ತಕ್ಕಂಥ ಜಯರಾಮ್ ಅವರು ಬೆಂಗಳೂರಲ್ಲಿ ಇರ್ತಾರೆ. ಅವರ ದಂಪತಿಗಳು ಕೂಡ ಈಗ ಆಗಮಿಸಿದ್ದಾರೆ. ಅವರಿಗೂ ಮಾಧವಪ್ಪನವರ ಮಕ್ಕಳಿಗೆ ನಂದೀಶ್ ಅವರು, ಮಹೇಶ್ ಅವರು ಮತ್ತು ಅವರ ಸೊಸೆಯಂದರು ಮಮತಾ ಮತ್ತು ಶರಣಿ ಜ್ಯೋತಿ ಅವರು, ಸುಧಾಕರ್ ಅವರು ಮತ್ತು ಶೋಭಾ ಅವರು, ಅವರ ಮಕ್ಕಳು, ಹೆಣ್ಣುಮಕ್ಕಳು, ಮೊಮ್ಮಕ್ಕಳು ಎಲ್ಲ ಬಹಳ ದೊಡ್ಡ ಕುಟುಂಬ. ಅದು ಅವರ ಒಂದು ಸಂಸ್ಮರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಾಯಿಯಂದಿರೇ, ನಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ. ಎಲ್ಲರೂ ಹೇಳಿ ಶರಣು ಶರಣಾರ್ಥಿ. ನೀವು ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ನೀವು ಗಮನ ಹೇಳಿದೆ ಅಂತ ಗೊತ್ತಾಗುತ್ತೆ. ನೀವು ಹೇಳಿಲ್ಲ ಅಂದ್ರೆ ನೀವು ಲೋಕವಾಗಿ ನೀವು ಮಾತಾಡ್ತಾ ಇದ್ದೀರಿ ಅಂತ. ತಾಯಿದ್ರೆ ಔಟ್ ಆಫ್ ನೆಟ್ವರ್ಕ್ ಏರಿಯಾದಾಗಿದ್ದೀನಿ ಅಂತ ಅರ್ಥ ಆಗಿದೆ. ನಾವು ಇವತ್ತು ಈಗಾಗಲೇ ವಚನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಕೆಲವರು ಮಹಾತ್ಮರು ಅಥವಾ ವಿಶೇಷವಾದಂತಹ ವ್ಯಕ್ತಿಗಳು ಏನಿರ್ತಾರೆ ಅಂದ್ರೆ, ನಮ್ಮ ಉರಿಲಿಂಗ ಪ್ರತಿ ಶರಣ ಹೇಳಿರೋ ಹಾಗೆ ಅವರು ಉಪಮಾತೀತರು. ಎಲ್ಲರಂತೆ ಬಾರರು, ಎಲ್ಲರಂತೆ ಹೋಗರು, ಎಲ್ಲರಂತೆ ಇರರು. ಎಲ್ಲರೂ ಬರ್ತಾರೆ, ಜನಸಾಮಾನ್ಯರು ಬಹಳ ಜನ ಬರ್ತಾರೆ, ಹೋಗ್ತಾರೆ, ಅವರೇ ಇರ್ತಾರೆ. ಆದ್ರೆ 3 ಪ್ರಕಾರದ ಜನ ಇರ್ತಾರೆ. 3 ಪ್ರಕಾರದ ಜನ ಅಂದ್ರೆ, ಮೊದಲನೇದು ಯಾರಪ್ಪ ಅಂದ್ರೆ ಇದ್ದು ಇದ್ದವರು. ಎರಡನೇವ್ರು ಯಾರು ಅಂದ್ರೆ
ಇದ್ದು ಸತ್ತವರು. ಎರಡನೇರು ನೀವು ಹೇಳ್ರಿ, ಇದ್ದು ಸತ್ತವರು. ಇನ್ನು ಮೂರನೇದು ಹೇಗಂದ್ರೆ ಸತ್ತು ಇದ್ದವರು. ಇವತ್ತು ನಾವು ಯಾರು ಸಂಸ್ಮರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಸತ್ತು ಸಹ ಇದ್ದವರು. ಅವರು ನೋಡಿ ಬಂದಿದ್ರೆ ಅವ್ರು ಮನೆ ಸಲ ಅಷ್ಟೇ ಬಂದಿದ್ರೆ ಅವ್ರ ಮನೆಯವರು ಅಷ್ಟೇ ಮಾಡ್ತಾ ಇದ್ರು. ಇವತ್ತು ಇಡೀ ಸಮಾಜ ಸೇರಿ ಎಲ್ಲ ಬಸವ ಭಕ್ತರು ಮೈಸೂರಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲಾ ಕಡೆಯಿಂದ ಬಂದು ಇವತ್ತು ನಾವು ಸಂಸ್ಮರಣೆ ಮಾಡ್ತಾ ಇದ್ದೀವಲ್ಲ, ಅವರು ಸಮಾಜಕ್ಕಾಗಿ ಬದುಕಿದಂತವ್ರು. ನಾವು ಅವ್ರ ಶ್ರದ್ಧಾಂಜಲಿ ಅಥವಾ ಅವ್ರಿಗೆ ನಾವು ಸಂಸ್ಮರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು? ಈಗ ಪೂಜಾ ಮಾತಾಜಿ ಒಂದು ಹಾಡು ಬಂದಿದ್ದಾರೆ, ಏನಪ್ಪಾ ಅಂದ್ರೆ ಹೂವ ಸೂರ್ಯಾಡೋಣ ಶ್ರೀ ಶರಣರ ಮೇಲೆ ಹೂವ ಸುರಾಡೋಣ ಅಂತ. ನಾವು ಮೊದಲಿಗೆ ಹೂವ ನಮ್ಮ ವಚನ ಕುಮಾರ ಸ್ವಾಮಿ ಉಪಕರೆಲ್ಲ ಇತ್ತು. ಏನು ಹೂವ ಸೂರ್ಯಾಡೋಣ ಮಾಡಿದ್ವಿ. ಮಾಡುವಾಗ ಮಾತಾಡಿ ಮಾಡಿದ್ದಾರೆ, ಕರ್ತನಿಗಲ್ಲದೆ ಉಚಿತ ಕೆರಗದ, ಕರ್ತನಿಗಲ್ಲದೆ ಉಚಿತ ಕೆರಗದ. ತನ್ನ ಇಷ್ಟಲಿಂಗವನ್ನು ಬಿಟ್ಟು ಬೇರೆ ಎಲ್ಲಿ ಕೂಡ ಶರಣ ಮಾಡಿದಂತಹ ಈ ಹಾಡು ಹಾಡುವಾಗ ನಮ್ಗೆ ಇವತ್ತು ಹಾಡುವಾಗ ಇಂಥ ಶರಣರ ಒಂದು ಸಂಸ್ಮರಣೆ ಮಾಡುವಾಗ ಹಾಡಿದ್ರೆ ನಮ್ಗೆ ಸಂತೋಷ. ಎಂದು ಇಷ್ಟಲಿಂಗನೇ ಕಟ್ಕೊಂಡಿಲ್ಲ, ಪೂಜೆನೆ ಮಾಡಿಲ್ಲ, ಬರೀ ಕಾಲ್ಪನಿಕ ದೇವತೆಗಳ ಪೂಜೆ ಮಾಡುವಂತವ್ರು ಫೋಟೋಕ್ಕೆ ಹೂವು ಹಾಕ್ಬೇಕಾದ್ರೆ ಈ ಹಾಡು ಹೇಳಕ್ಕೆ ನಮಗೆ ಮನಸ್ಸಾಗಲ್ಲ. ಹೌದಲ್ರಿ? ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳವನ್ನೇ ಇರತಕ್ಕಂತಹ ಸಭಿಸುತ ಬಳಗದ ಮೋಹವ ಛೇದಿಸಿ ದೇವಗೆ ಸತಿಯಾದ ದಿವ್ಯ ಶರಣನ ಮೇಲೆ ಹೂವ ಸೂರ್ಯಾಡೋಣ. ಶರಣ ಯಾರಿಗೆ ಸತಿ ಆಗ್ತಾನಂದ್ರೆ ದೇವನಿಗೆ ಸತಿ ಆಗ್ತಾನೆ. ಶರಣ ಸತಿ ಲಿಂಗಪತಿ. ಹೌದಲ್ಲ? ಕರ್ತನಿಗಲ್ಲದೆ ಕುಂಚಿತ ಕೆಳಗದೆ. ಕರ್ತ ಅದು ಪರಮಾತ್ಮನನ್ನ ಶ್ರದ್ಧೆಯಿಂದ ಸ್ಮರಿಸತಕ್ಕಂತಹ ಅಂದ್ರು ನಾನು ನನ್ನದು ಎನ್ನುವ ನಾನು ಎನ್ನುವ ಅಮ್ಮನು ತೊರೆಯುತ್ತ ದೇವನಿಗೊಲಿದಿಹ ಪರಮ ಪ್ರಸಾದಿಯ ಮೇಲೆ. ನಾನು ಅನ್ನುವ ಹಮ್ಮ ತೊರೆದಾಗ ನಾವು ಪ್ರಸಾದಿ ಸ್ಥಳಕ್ಕೆ ಬರ್ತೇವೆ. ಅಂತ ನಾನು ಅನ್ನುವಂತ ಹಮ್ಮನ್ನು ಅವ್ರು ತೊರೆದಿದ್ದಾರೆ, ಅವ್ರು ಮಹಾಪ್ರಸಾದಿ ಆಗಿದ್ದಾರೆ ಅನ್ನೋದಕ್ಕೆ ಗುರುತು ಏನು ಅಂತಂದ್ರೆ 85-90 ವರ್ಷ ಆದ್ರೂ ಕೂಡ ಸಣ್ಣ ಮಕ್ಕಳು ಎದುರಿಗೆ ಬಂದ್ರು ಕೂಡ ಶರಣಾರ್ಥಿ ಅಂತ ತಲೆಬಾಗಿಸಿ ಶರಣ ಮಾಡ್ತಾ ಇದ್ರು ಮಹಾದೇವಪ್ಪನವರು. ಅವ್ರು ಪ್ರಸಾದಿ ಸ್ಥಳಕ್ಕೆ ಬಂದಿದ್ರು ಅಂತ ಅರ್ಥ. ಏನೇನೆಲ್ಲ ಬರೇ ಪಂಚಾಯತಿ ಮೆಂಬರ್ ಆಗಿರ್ತಾರೆ, ಅವ್ರು ಯಾರಿಗೂ ಕೈ ಹೋಗಿರಲ್ಲ, ಶರಣಾರ್ಥಿ ಹೇಳಲ್ಲ, ನಮಸ್ಕಾರ ಅನ್ನೋದಿಲ್ಲ, ಎದೆ ನಿಗಿಸ್ಕೊಂಡು ಓಡಾಡ್ತಿರ್ತಾರೆ. ನಮ್ಮ ಕಡೆ ಈ ಕಡೆ ಅಲ್ಲ, ಮಂಡ್ಯ ಬೆಂಗಳೂರು ಕಡೆ ಅಲ್ಲ, ಆ ಕಡೆ ಇಲ್ಲಿ ನೋಡಿರಲ್ಲ. ಈ ತರ ಜನ ಇರುವಾಗ ನಾವು ಪ್ರಸಾದ ಸ್ಥಳಕ್ಕೆ ಹೆಂಗ್ ಹೋಗ್ಬೇಕು? ನಾವು ಭಕ್ತ ಸ್ಥಳ ಅಂದ್ರೆ ಏನು, ಮಾಹೇಶ್ವರ ಸ್ಥಳ ಅಂದ್ರೆ ಏನು, ಪ್ರಸಾದಿ ಸ್ಥಳ ಅಂದ್ರೆ ಏನು, ಪ್ರಾಣಲಿಂಗಿ ಸ್ಥಳ ಅಂದ್ರೆ ಏನು, ಶರಣ ಸ್ಥಳ ಅಂದ್ರೆ ಏನು ಅಂತಂದ್ರೆ ಅಂತಹ ಶರಣ ಸ್ಥಳಕ್ಕೆ ಬಂದಿರತಕ್ಕಂತಹ ಮಹಾ ವ್ಯಕ್ತಿಗಳ ನಾವು ಸಂಸ್ಮರಣೆ ಯಾಕೆ ಮಾಡ್ಬೇಕು ಅಂದ್ರೆ ಅವರ ಆದರ್ಶಗಳನ್ನ ನಾವು ಪಡ್ಕೋಬೇಕು. ಈಗ ಜುಲೈ ತಿಂಗಳಲ್ಲಿ ರಾಮಣ್ಣ ಅವ್ರದ್ದಿದೆ, ನಮ್ಮ ಶರಣ ಲಿಂಗೈಕ್ಯ ರಾಮಣ್ಣ ಅವ್ರ ಸಂಸ್ಮರಣೆ ಇದೆ. ಅವ್ರು 2017ರಲ್ಲಿ ಲಿಂಗೈಕ್ಯರಾದ್ರು. ಅವ್ರಿಗೆ ಬಸವಮಂಟಪ ಆಗ್ಬೇಕು ಅಂತ ಹೇಳಿ ಕನಸ್ಕೊಂಡು ನಾವು 2002ರಲ್ಲಿ ಸಾತೂರಲ್ಲಿ ಪ್ರವಚನ ಮಾಡುವಾಗ ಈ ಜಾಗ ಮಾಡಿಕೊಟ್ರು. ಇಲ್ಲಿ ಫೌಂಡೇಶನ್ ಆಗಿತ್ತು, ಇದಿಷ್ಟು ಬಸವನೇ ಆಗಿತ್ತು, ಮುಕ್ತಿ ಇರಲಿಲ್ಲ. ಅವರು ರಾಮಪ್ಪನವರಿದ್ದಾಗ ಅವ್ರು ಲಿಂಗೈಕ್ಯ ಆ ನಂತರ ಮಾದೇವಪ್ಪನ ಜವಾಬ್ದಾರಿ ತಗೊಂಡು ಏನಾದ್ರು ಮಾಡಿ ನಾವು ಕಲೆಕ್ಷನ್ ಮಾಡಿ ಕಟ್ಟಲೇಬೇಕು, ಮುಂದೆ ನೀವು ಸಮಯ ಕೊಡಬೇಕು ಅಂದಾಗ ನಾನು ದಿಲ್ಲಿಯಲ್ಲಿದ್ದೆ 10 ವರ್ಷ ಈ ಕಡೆ ಬರ್ಲಿಕ್ಕೆ ಆಗಲಿಲ್ಲ. ಆ ನಂತರದಲ್ಲಿ ಮಾತಾಜಿ ಕರ್ನಾಟಕ ಕರೆಸ್ಕೊಂಡ್ರು, ಮತ್ತೆ ಇಲ್ಲಿ ಪ್ರವಚನ ಮಾಡಿದಾಗ 2ನೇ ರೌಂಡ್ ನಾವು ಪ್ರವಚನ ಮಾಡಿ ಇಲ್ಲೆಲ್ಲ ಕಲೆಕ್ಷನ್ ಮಾಡಿ ನಾವು ಕಟ್ಟಿದ್ದೀವಿ. ಇದೊಂದು ಆದರ್ಶ. ನಾವು ಲಿಂಗಾಯತ ಬಾಂಧವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಶರಣ ಬಂಧುಗಳೇ, ನಾವೆಲ್ಲ ಹುಟ್ಟಿನಿಂದ ಲಿಂಗಾಯತರು ಇರ್ಬೋದು, ಆದ್ರೆ ಎಷ್ಟು ಜನ ಬಸವ ಮಂಟಪಕ್ಕಾಗಿ ನಮ್ಮ ಊರಲ್ಲಿ ಒಂದು ಇಂಥ ಬಸವ ಮಂಟಪ ಕಟ್ಟಬೇಕು, ಬಸವೇಶ್ವರ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ನಾವು ಎಷ್ಟು ತ್ಯಾಗ ಮಾಡಿದೀವಿ ಅಂತ ನಾವೇ ವಿಚಾರ ಮಾಡಬೇಕು. ಏನು ಇಲ್ಲಿ ಜಾಗವನ್ನ ಕೊಟ್ಟಂತವ್ರು ರಾಮಣ್ಣವರು, ಇದು ಕಟ್ಟಿಸಿದಾಗ ಎಷ್ಟು ಶ್ರಮ ಪಟ್ಟರು ಮಾದೇವಪ್ಪನವರು, ಅವರ ಮಕ್ಕಳು, ಅವ್ರ ಬೀಗರು, ಅವರ ಅಣ್ಣ ತಮ್ಮ ಎಲ್ಲೆಲ್ಲ ಅವರ ಮೊಮ್ಮಕ್ಕಳು ಇರ್ತಾರ ಎಲ್ಲಾ ಕಡೆ ನಮ್ಮನ್ನು ಕರ್ಕೊಂಡು ಹೋಗಿ ಅವ್ರು 1,000 ಕೊಟ್ಟು ಕೂಡ ತಗೊಂಡಿದ್ದೀವಿ, ಅವ್ರು 2,000 ಕೊಟ್ಟು ತಗೊಂಡಿದ್ವಿ, 500 ಕೊಟ್ಟು ತಗೊಂಡಿದ್ವಿ. ಎಲ್ಲರೂ ದಾಸೋಹ ಕಾಣಿಕೆ ಮೂಲಕ ಈ ಬಸವ ಮಂಟಪ ನಿರ್ಮಾಣ ಮಾಡಿ ಈ ಒಂದು ಇಡೀ ವಯಸ್ಸಿನಲ್ಲಿ ಅವರು ನಮ್ಮ ಜೊತೆಗೆ ಓಡಾಡ್ತಿದ್ರು. ಅವ್ರು ಇನ್ನೊಂದೇನೋ ಕಲಿಸಿತ್ತಂದ್ರೆ ನೀವು ಇಲ್ಲೇ ಇರ್ಬೇಕು, ನೀವು ಇಲ್ಲೇ ಇದ್ದು ಮಾತ್ರ ಪ್ರಚಾರ ಮಾಡಬೇಕು.
ನಾವೆಲ್ಲ ಊರುಗಳಿಗೆ ಹೋಗಿ ದಾಸೋಹ ಕಾಣಿಕೆ ಮಾಡ್ತಾರೆ, ಕಾಳುಗಳು ಕೊಡ್ತಾರೆ, ಧಾನ್ಯಗಳು ಕೊಡ್ತಾರೆ. ಇಲ್ಲಿ ನಾವೆಲ್ಲ ದಾಸೋಹ ನಡಿಬೇಕು ನಿರಂತರವಾಗಿ ಅಂತೇಳಿ ಮಹಾದೇವ ಸ್ವಾಮಿ ಅವರು ಕನಸಿದ್ರು. ಮಹಾದೇವ ರಾಮಣ್ಣವರು ಕೂಡ ಅದೇ ಒಂದು ಉದ್ದೇಶ ಇತ್ತು. ಅದಕ್ಕಾಗಿ ಇಲ್ಲಿ ಒಂದು ಬಸವ ಮಂಟಪ ನಿರ್ಮಾಣ ಆಗಿದೆ. ಮತ್ತು ನಿಮ್ಮೆಲ್ಲರ ಸರ್ಕಾರದಿಂದ ಪ್ರತಿ ತಿಂಗಳು ನಾನು ಎಲ್ಲೇ ಇದ್ರು ಕೂಡ ಕಷ್ಟಪಟ್ಕೊಂಡು ಟ್ರಾವೆಲ್ಸ್ ಬರಲಿ, ಟ್ರೈನ್ಗರ ಬರಲಿ, ಫ್ಲೈಟಿಗರ ಬರಲಿ, ಹೆಂಗರ ಬರಲಿ ಬಿಟ್ಟು ಈ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳ ನಾನು ಅಟೆಂಡ್ ಯಾಕೆ ಮಾಡ್ತೀನಿ ಅಂದ್ರೆ ನೀವೆಲ್ಲರೂ ಇಲ್ಲಿ ಬರ್ತೀರಿ, ಎಲ್ಲರಿಗೂ ಪ್ರವಚನ ಮಾಡಿ ನಾನು ವಿಚಾರಗಳು ತಿಳಿಸ್ಬೇಕು ಅಂತ ಹೇಳಿ ನಾನು ಮುಂಬೈನಲ್ಲಿ ಇದ್ದು ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದೀನಿ. ಚೆನ್ನೈನಲ್ಲಿ ಇದ್ದಾಗ ಕೂಡ ನಾನು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಅಂದ್ರೆ ಇಂಥ ಒಂದು ತಾವೆಲ್ಲರೂ ಕೂಡ ತಿಳ್ಕೊಂಡು ಈ ಭಾಗದಲ್ಲಿ ಹೆಚ್ಚಿನ ಒಂದು ಪ್ರಚಾರ, ಈ ಗುರು ಬಸವಣ್ಣವರ ಒಂದು ತತ್ವ ಪ್ರಚಾರ ಆಗಬೇಕು. ಮಹಾದೇವನವರು ಮತ್ತು ರಾಮಣ್ಣವರು, ನಮ್ಮ ದೊಡ್ಡ ವೀರಪ್ಪನವರು ಅಂತಿದ್ರು, ಅವರು ಇವರೆಲ್ಲರೂ ಕೂಡ ಏನು ಶ್ರಮ ಪಟ್ಟು ಈ ಭಾಗದಲ್ಲಿ ಶರಣಗಳ ಪ್ರಚಾರ ಆಗಬೇಕು. ಗೂಡಲ ಸಂಗಮ ಈಗಲಿದೆ, ಬಹಳ ಜನರಿಗೆ ಗೊತ್ತಿಲ್ಲ. ಅಲ್ಲ ಶಿರ್ಡಿಗೆ ಹೋಗ್ತಾರೆ, ಮತ್ತೊಂದು ತಿರುಪತಿಗೆ ಹೋಗ್ತಾರೆ. ಗೂಡಲ ಸಂಗಮ ನಮ್ಮ ಧರ್ಮಕ್ಷೇತ್ರ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಕಳಕಳಿ ಅವರಲ್ಲಿದ್ದು ಆ ಉದ್ದೇಶದಿಂದ ಇವತ್ತಿಲ್ಲಿ ಸೆಂಟರ್ ಆಗಿದೆ. ನೋಡ್ರಿ, ಈಗ ಈ ಏರ್ಟೆಲ್ ಅವರು ಮತ್ತು ಬೇರೆ ಬೇರೆ ಕಂಪನಿಯವರೆಲ್ಲ ಇದ್ದಾರೆ. ಜಿಯೋ ಕಂಪನಿ, ಏರ್ಟೆಲ್ ಕಂಪನಿ ಇವರೆಲ್ಲ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಅಲ್ಲಲ್ಲಿ ಒಂದೊಂದು ಟವರ್ಗಳ ಸ್ಥಾಪನೆ ಮಾಡ್ತಾರೆ. ಆ ಟವರ್ಗಳ ಸ್ಥಾಪನೆ ಮಾಡೋದ್ರಿಂದ ಏನಾಗ್ತದೆ, ನೆಟ್ವರ್ಕ್ ಅವ್ರದ್ದು ವಿಸ್ತರಣೆ ಮಾಡ್ಕೊಂತ ಹೋಗ್ತಾರೆ. ಅದಕ್ಕೆ ಗುರು ಬಸವಣ್ಣನವರು ಧರ್ಮ ಸ್ಥಾಪನೆ ಮಾಡೋ ಸಲುವಾಗಿ ಅವರು 12ನೇ ಶತಮಾನದಲ್ಲಿ ಒಂದು ಟವರ್ ಸ್ಥಾಪನೆ ಮಾಡಿದ್ರು. ಎಲ್ಲಿ ಸ್ಥಾಪನೆ ಮಾಡಿದ್ರು? ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಅನ್ನುವಂಥ ಟವರ್ ಸ್ಥಾಪನೆ ಮಾಡಿದ್ರು. ಆ ಅನುಭವ ಮಂಟಪ ಟವರ್ ಸ್ಥಾಪನೆ ಮಾಡಿದಾಗ ಅದು ಎಲ್ಲೆಲ್ಲಿಂದ ಆ ಟವರ್ ಆಕರ್ಷಣೆ ಮಾಡ್ತೀವಿ ಎಲ್ಲರಿಗೆ ಅಂದ್ರೆ, ಕಾಶ್ಮೀರದಿಂದ ಗೋಡೆಗೆ ಮಾರೇರು, ಅಫ್ಘಾನಿಸ್ತಾನದಿಂದ ವರುಣ ಶಂಕರ ದೇವರು, ಸೌರಾಷ್ಟ್ರದಿಂದ ಆದಯ್ಯ, ಮತ್ತು ಮಹಾರಾಷ್ಟ್ರದ ನಂದವಾಡದಿಂದ ಉರಿಲಿಂಗ ದೇವರು, ಹೀಗೆ ಬೇರೆ ಬೇರೆ ಒರಿಸ್ಸಾದಿಂದ ಸುಜ್ಞಾನಿ ದೇವರು, ಬೇರೆ ಬೇರೆ ರಾಜ್ಯಗಳಿಂದ ಆ ಒಂದು ಅನುಭವ ಮಂಟಪಕ್ಕೆ 770 ಜನ ಅಮರ ಗಣಗಳು ಮತ್ತು 1,96,000 ಜನ ಬಂದರು. ಅದೇ ರೀತಿಯಲ್ಲಿ ಇವತ್ತು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳು ಮತ್ತು ಮಾತಾಜಿಯವರು ಆ ಬಸವ ಮಹಾಮನೆಯ ಪುನಃಸ್ಥಾಪನೆಯನ್ನ ಮಾಡಿ ಆ ಒಂದು ಟವರ್ ಸ್ಥಾಪನೆ ಮಾಡಿ ಎಲ್ಲ ಕಡೆ ಇದು ನೆಟ್ವರ್ಕ್ ವಿಸ್ತರಣೆ ಮಾಡಬೇಕು ಅಂತೇಳಿ ಬಸವ ಮಂಟಪಗಳೆಲ್ಲ ಕಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡ್ರು. ಆ ರೀತಿಯಲ್ಲಿ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ಹಳ್ಳಿಗಳಲ್ಲಿ, ಜಿಲ್ಲೆಗಳಲ್ಲಿ, ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಊರಲ್ಲೂ ಬಸವ ಮಂಟಪ ಇದೆ. ನಾವೇನು ವಿಚಾರ ಮಾಡಿದ್ವಿ ಅಂದ್ರೆ, ಈ ಒಂದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ, ಈಗ ರಾಮನಗರ ಜಿಲ್ಲೆ ಇತ್ತು, ಈ ಬೆಂಗಳೂರು ದಕ್ಷಿಣ ಆಗಿದೆ. ಈ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಯಾವುದು ಬಸವ ಮಂಟಪ ಇಲ್ಲ. ಇಲ್ಲಿ ರಾಮಣ್ಣರ ಆಗಲೇ ಜಾಗ ಕೊಟ್ಟಿದ್ರೆ ಇದು ಮಾಡಬೇಕು ಅಂತ ಹೇಳಿ ನಮ್ದೇನು ಕಾಂಟ್ರವರ್ಸಿ ಆಯ್ತು. ನಾವು ಅದನ್ನ ಆ ಸಮಯವನ್ನು ನಾವು ಈ ಕಡೆ ಡೈವರ್ಟ್ ಮಾಡಿ ನಾವು ಪ್ರವಚನ ಮಾಡೋದ್ರ ಮೂಲಕ ನಮ್ಮ ಕಾಣಿಕೆಯನ್ನು ತಂದು ಇಲ್ಲಿ ಬಸವ ಮಂಟಪವನ್ನು ನಿರ್ಮಾಣ ಮಾಡಿದ್ವಿ. ಯಾಕಂದ್ರೆ ಈ ಭಾಗದಲ್ಲಿ ನೆಟ್ವರ್ಕ್ ಬರಬೇಕು, ಟವರ್ ಸ್ಥಾಪನೆ ಆಗಬೇಕು ಅಂತ ಹೇಳಿ ಬಸವ ಮಂಟಪ ಅನ್ನುವಂಥ ಟವರ್ ಅನ್ನ ದಾಳಿಂಬದಲ್ಲಿ ಸ್ಥಾಪನೆ ಮಾಡಿ, ದಾಳಿಂಬದಲ್ಲಿ ಸ್ಥಾಪನೆ ಮಾಡಿ. ಈಗ ಟವರ್ ಇರ್ತದೆ, ನಿಮ್ಮ ಮನೆ ಹತ್ತಿರ ಟವರ್ ಇತ್ತು, ನಿಮ್ಮ ನೆಟ್ವರ್ಕ್ ಬರಬೇಕಾದ್ರೆ, ನೀವು ಒಬ್ಬರ ಮಾತಾಡ್ಬೇಕಾದ್ರೆ ನಿಮ್ಮ ಹತ್ರ ಏನ್ ಬೇಕು? ಫೋನ್ ಬೇಕಲ್ರಿ, ಹ್ಯಾಂಡ್ಸೆಟ್ ಬೇಕೋ ಬೇಡ? ಟವರ್ ಸ್ಥಾಪನೆ ಮಾಡಿದ್ರೆ ಹ್ಯಾಂಡ್ಸೆಟ್ ಬೇಕು. ಹ್ಯಾಂಡ್ಸೆಟ್ ಯಾವುದು ಅಂದ್ರೆ, ನೀವು ಬಸವಾದಿ ಶರಣ ಜೊತೆಯಲ್ಲಿ ಮಾತಾಡಬೇಕು, ವಚನವನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ಇಷ್ಟಲಿಂಗ ಅನ್ನುವಂತ ಹ್ಯಾಂಡ್ಸೆಟ್ ಪ್ರತಿಯೊಬ್ಬರ ಹತ್ರನೂ ಇರಬೇಕು. ನಾವು ಹುಟ್ಟಿದ ಬರೀ ಲಿಂಗ ಇದ್ದಿದ್ರಲ್ಲ, ಹ್ಯಾಂಡ್ಸೆಟ್ ಇದ್ರೆ ಮಾತಾಡಕ್ಕೆ. ಈ ಗಾಳಿಗಳಿಗೆಲ್ಲ ವೇವ್ಸ್ ಇರ್ತಾವೆ. ಈಗ ರೇಡಿಯೋ ಅಲೆಗಳು ಎಲ್ಲ ಕಡೆ ಇರ್ತವೆ. ಆದ್ರೆ ಯಾರಿಗೆ ರೇಡಿಯೋ ಕೇಳಿಸ್ತದೆ ಹೇಳ್ರಿ? ಯಾರ ಮನೆಯಲ್ಲಿ ರೇಡಿಯೋ ಸೆಟ್ ಇದೆ ಅವ್ರಿಗೆ ಮಾತ್ರ ವಾರ್ತೆಗಳು ಕೇಳಿ ಬರ್ತದೆ. ರೇಡಿಯೋನೇ ಇರ್ಲಿಲ್ಲ ಅಂದ್ರೆ ಹೆಂಗ್ ಬರ್ತದೆ ಹೇಳ್ರಿ? ನಮ್ಮ ಹತ್ರ ಹ್ಯಾಂಡ್ಸೆಟ್ ಇರ್ಲಿಲ್ಲ ಅಂದ್ರೆ ಮೊಬೈಲ್ ಆಗಿ ಬರ್ತಾರೆ, ನಮಗೆ ವಿಡಿಯೋ ಕಾಣಿಸಲ್ಲ, ಆಡಿಯೋ ಕಾಣಿಸಲ್ಲ. ಅದಕ್ಕೆ ಮೊದಲು ಹ್ಯಾಂಡ್ಸೆಟ್ ತಗೋಬೇಕಂದ್ರೆ ಇಷ್ಟಲಿಂಗ ದೀಕ್ಷೆ ತಗೋಬೇಕು. ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ಈಗ ನಮ್ಮ ಶಿವರು ಹೇಳಿದ್ರು, ಅವ್ರ ದೀಕ್ಷೆ ತಗೊಂಡು ದಂಪತಿಗಳು 22 ವರ್ಷ ಆಯ್ತು. 2004ರಲ್ಲಿ ನಾನು ದೀಕ್ಷೆ ಕೊಟ್ಟಿದ್ದು. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೆಂಗ ಇವನಮ್ಮವನಿಗೆ ಸಹ್ಯ ಅಂತ ಹೇಳಿದ್ರು, ಆ ರೀತಿಯಲ್ಲಿ ಎಲ್ಲರೂ ನಮ್ಮವರು ಅಂತ ಹೇಳಿ ದೀಕ್ಷೆ ಕೊಡ್ಬೇಕು. ಇಷ್ಟಲಿಂಗ ದೀಕ್ಷೆ ಕೊಡಲಿಕ್ಕೆ ಯಾವುದೇ ಭೇದ ಭಾವ ಇಲ್ಲ. ಅವರಿಬ್ಬರು ದಂಪತಿಗಳು ನಾವು ಗೌಡ್ರಿದ್ದಾರೆ. ಇವರು ನಾವು ಇಲ್ಲಿಂದ ಹೇಳ್ಬಾರ್ದು, ನಾನು ಹೇಳೋದಿಲ್ಲ, ಅವರು ಹೆಮ್ಮೆಯಿಂದ ಹೇಳ್ಕೊತಾರೆ. ನಾವು ಅಲ್ಲಿ ಇದ್ದವರು ನಮಗೆ ಇಷ್ಟು ಎತ್ತರ ಮಟ್ಟಿಗೆ ತಂದು ಶರಣರನ್ನಾಗಿ ಮಾಡಿದ್ರು ಅಂತೇಳಿ ಅವರು ಹೆಮ್ಮೆಯಿಂದ ಹೇಳ್ಕೊತಾರೆ. ಆದ್ರೂ ನಾವು ಯಾವ ಭೇದ ಭಾವ
ಮಾಡೋದಿಲ್ಲ. ಈ ಬಸವ ಮಂಟಪ ಯಾಕೆ ಬೇಕು ಅಂದ್ರೆ ಬಸವಣ್ಣ ಪ್ರಕಾರ ಎರಡೇ ಜಾತಿ, ಭವಿ ಒಂದು ಕುಲ, ಭಕ್ತರೊಂದು ಕುಲ. ನಾವು ಆತ್ಮಲೋಕನ ಮಾಡ್ತೀವಿ, ನಾವು ಭವಿ ಇದ್ದೇವ ಅಥವಾ ಭಕ್ತರಾಗಿದ್ದೇವ. ನಾವು ಭಕ್ತರಾಗಿದ್ದೇವ ಇವರಂತ ಆತ್ಮಲೋಕನ ಮಾಡ್ಕೋಬೇಕು. ಯಾರೇ ಭವಿಗಳಾಗಿರ್ಲಿ, ಯಾವುದೇ ಜಾತಿಯವರಾಗಿರ್ಲಿ, ಎಲ್ಲರನ್ನೂ ಭಕ್ತರನ್ನಾಗಿ ಮಾಡತಕ್ಕಂತಹ ಉದ್ದೇಶದಿಂದ ಈ ಬಸವ ಮಂಟಪವನ್ನ ಸ್ಥಾಪನೆ ಮಾಡಲಾಗಿದೆ. ಎಲ್ಲರೂ ಭಕ್ತರಾಗಬೇಕು. ಕೇವಲ ಭಕ್ತರಾಗೋದಲ್ಲ, ಭಕ್ತರಾಗಿ, ಮಹೇಶ್ವರಾಗಿ, ಪ್ರಾಣಲಿಂಗಿಯಾಗಿ, ಭಕ್ತ ಶರಣ ಸ್ಥಳಕ್ಕಾಗಿ, ಪ್ರಸಾದಿ ಪ್ರಾಣಲಿಂಗಿಯಾಗಿ, ಶರಣರಾಗಿ, ಮಾದೇವಪ್ಪನವರಾಗಿ ಐಕ್ಯ ಸ್ಥಾನದವರೆಗೂ ಹೋಗಲಿಕ್ಕೆ ಅವಕಾಶ ಇದೆ. ಮೊದಲ ಅಡ್ಮಿಷನ್ ತಗೋಬೇಕು. ಇಷ್ಟದಿಂದ ದೀಕ್ಷೆಯನ್ನು ಸ್ಕೂಲ್ ಒಳಗೆ ಅಡ್ಮಿಷನ್ ತಗೊಳ್ಳೋದು, ಆ ನಂತರ ಸ್ಟಡಿ ಮಾಡೋದು, ರ್ಯಾಂಕ್ ಬರೋದು ಎಲ್ಲ. ಅದಕ್ಕೆ ದೀಕ್ಷೆ ತಗೊಳ್ಳೋದು ಬರೀ ಅಡ್ಮಿಷನ್ ಇದ್ದಂಗೆ ಅಷ್ಟೇ. ಎಲ್ಲರೂ ಕೂಡ ಅಡ್ಮಿಷನ್ ತಗೊಂಡು ದೀಕ್ಷೆಯನ್ನು ಪಡ್ಕೊಂಡು, ಇಷ್ಟಲಿಂಗ ದೀಕ್ಷೆ ಪಡ್ಕೊಂಡು, ಇಷ್ಟಲಿಂಗ ಲಿಂಗಾಂಗ ಯೋಗ ಸಾಧನೆಯನ್ನ ಮಾಡ್ತಾ ನಾವೆಲ್ಲ ಮುಂದಿನ ಸಾಧನೆಯನ್ನ ಮಾಡೋಣ. ಮಾದೇವಪ್ಪನವರ ಹಸ್ಬೆಂಡ್ ನಮ್ಮ ನಂದೀಶ್ ಅವರು ಮತ್ತು ದಂಪತಿಗಳು ಮಮತಾ ಅವರು ಮತ್ತು ಶರಣಿ ಜ್ಯೋತಿ ಮಹೇಶ್ ಅವರು, ಅವರ ಮಕ್ಕಳು ಮತ್ತು ಹೆಣ್ಮಕ್ಳು ಎಲ್ಲರೂ ಕೂಡ, ಸುಧಾಕರ್ ಮತ್ತು ಶಿವಭಾಕರ್ ಎಲ್ಲರೂ ಕೂಡ ಅವ್ರ ತಂದೆಯವರ ಮಾರ್ಗದಲ್ಲಿ ನಡೀತಾ ಇದ್ದರು. ಇನ್ನೂ ಹೆಚ್ಚು ವಚನಗಳನ್ನ ಓದ್ತಾ ನಾವೆಲ್ಲ ಒಂದೊಂದೇ ಸ್ಥಾನ ಬೇರೆ ಇರ್ತಾ ಹೋಗ್ಬೇಕು. ನಿಮ್ಮ ಮಗ ಸ್ಕೂಲಿಗೆ ಹೋಗ್ತಾರೆ, 2ನೇ ಕ್ಲಾಸ್ನಾಗ ಇರ್ತಾರೆ. ಅವ್ರು 2ನೇ ಕ್ಲಾಸ್ನಾಗ ಇದ್ದಾಗ ಅವನಿಗೆ ಮುಂದಿನ ವರ್ಷಕ್ಕೆ 2ನೇ ಕ್ಲಾಸಿಗೆ ಕೊಡಿಸ್ತಾರೆ. ಮುಂದೆ ಯಾವ ಕ್ಲಾಸಿಗೆ ಹೋಗ್ತಾರೆ? 3ನೇ ಕ್ಲಾಸಿಗೆ. ಭಕ್ತರಾದ್ಮೇಲೆ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ಬೇಕಲ್ಲ. ನಾವು ಬಸವ ಮಂಟಪ ಸ್ಥಾಪನೆ ಆಗಿ 3 ವರ್ಷ ಆಯಿತು. ನಾವು ಬರೀ ಭಕ್ತರೇ ಆಗಿದ್ದೀವಿ ಅಂತ ಹೇಳಿ ಮುಂದಿನ ಸ್ಥಳಕ್ಕೆ ಹೋಗ್ಬೇಕಲ್ಲ, ಮೈಸೂರು ಸ್ಥಳಕ್ಕೆ ಹೋಗ್ಬೇಕು. ನಾನು 1 ವರ್ಷ ಈಗ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅಂದ್ರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಏನಾದರೂ ನಮ್ಮಲ್ಲಿ ಪ್ರಗತಿ ಆಗಿದೆಯಾ? ಏನಾದರೂ ನಾನು ವಚನಗಳು ಓದಿದ್ದೀನ? ಹೋದ ವರ್ಷ ನನಗೆ 10 ವಚನಗಳು ಬರ್ತಿತ್ತು ಕಂಠಪಾಠ. ಈ ವರ್ಷ ಎಷ್ಟು ವಚನ ಕಂಠಪಾಠ ಮಾಡಿದ್ವಿ ಅಂತ ನಾವು ಆತ್ಮೋಲೋಕನ ಮಾಡ್ಕೊಬೇಕು. ಅಂದಾಗ ನಾವು ಪ್ರಗತಿ ಆಗ್ತಾ ಹೋಗ್ತೀವಿ. ಮಕ್ಕಳಿಗೂ ವಚನಗಳನ್ನು ಕಲಿಸ್ರಿ, ನೀವು ಕೂಡ ವಚನಗಳನ್ನ ಓದ್ರಿ. ಬಹಳ ಮೂಢನಂಬಿಕೆಗಳಿಲ್ಲ. ಕೆಲವರು ನಾನು ಇವೆಲ್ಲ ಊರಲ್ಲಿ ಬಹಳ ಜನ ಯಾಕೆ ಬರಲ್ಲ ಅಂತ ಕೇಳಿದ್ರೆ, ಈ ಬಸವಣ್ಣದಲ್ಲಿ ಅಂದ್ರೆ ಈ ಲಿಂಗೈಕ್ಯ ಅಂತ ಒಂದು ಶ್ರಾದ್ದ ಅಂತ ನೋಡಿ, ಬ್ರಾಹ್ಮಣ ಶ್ರಾದ್ದ ಅಥವಾ ಒಂದು ಏನೇನೋ ಹೇಳ್ತಾರಲ್ಲ ಆರಾಧನೆ ಅಂತ ಹೇಳಿ ಅದು ಊಟ ಮಾಡಬಾರ್ದು ಅನ್ನುವಂಥ ಸೂತಕ ಅನ್ನುವಂಥ ಒಂದು ಮೂಢನಂಬಿಕೆ. ಅಂದ್ರೆ ಬಸವಣ್ಣವರು ಪಂಚಸೂತಕಗಳನ್ನ ತೊಡೆದು ಹಾಕಿದವರು. ಜನ್ಮ ಸೂತಕ ಇಲ್ಲ, ಮರಣ ಸೂತಕ ಇಲ್ಲ, ಉಚ್ಚಿಷ್ಟ ಸೂತಕ ಇಲ್ಲ, ರಜ ಸೂತಕ ಇಲ್ಲ, ಯಾವುದು ಮರಣ ಸೂತಕ ಇಲ್ಲ. ಎಲ್ಲ ಸೂತಕಗಳನ್ನು ತೊಡೆದು ಹಾಕಿರ್ತಕ್ಕಂತಹ ಪ್ರಗತಿಪರವಾದಂತಹ ಧರ್ಮ ಲಿಂಗಾಯತ ಧರ್ಮ. ಇದನ್ನು ಎಲ್ಲರೂ ಕೂಡ ತಿಳ್ಕೋಬೇಕು. ಇಲ್ಲಿ ಸಂಸ್ಮರಣೆ ಇರಲಿ, ಮ್ಯಾರೇಜ್ ಇರಲಿ, ಬರ್ತ್ಡೇ ಇರಲಿ, ಎಲ್ಲ ಕಾರ್ಯಕ್ರಮಗಳು ನಮ್ಮ ಬಸವಣ್ಣದಲ್ಲಿ ನಡೀತವೆ. ನಮ್ಮ ಚಂದ್ರಬಸವಣ್ಣವರು, ನಮ್ಮ ರೇಣುಕಪ್ಪನವರು, ಅವ್ರು 80-85 ವರ್ಷದ ವಯಸ್ಸಿನಲ್ಲಿ ಅವರ ಧ್ವನಿಯನ್ನು ನೋಡಿದ್ರೆ ನಾವೆಲ್ಲ ಇನ್ನು 40-50 ವರ್ಷಕ್ಕಿಂತ ಮೀರಿಸ್ತಕ್ಕಂಥ ಒಂದು ಧ್ವನಿ ರೇಣುಕಪ್ಪನವರ ಅಂತ ಒಂದು ದೃಢವಾದಂಥ ಇದನ್ನು ಹೇಳ್ತಾರೆ. ವಚನ ಗಾಯನ ಇದೆಲ್ಲ ಮಾಡ್ತಾರೆ, ಕಾರ್ಯಕ್ರಮಗಳು ಮಾಡಿಸ್ತಾರೆ. ಇಲ್ಲಿ ಚಂದ್ರಬಸವಣ್ಣವರು ಮತ್ತು ನಮ್ಮ ರೇಣುಕಪ್ಪರು, ನಂದೀಶ್ವರೆಲ್ಲ ಕೂಡಿ ಇದನ್ನು ನಡೆಸ್ಕೊಂಡು ಹೋಗ್ಬೇಕು. ಪ್ರತಿ ತಿಂಗಳು ನಾವು ಕಾರ್ಯಕ್ರಮಕ್ಕೆ ಬರ್ತೀವಿ. ಏನಿದ್ರು ಕೂಡ ಅದಕ್ಕೆ ಮಾರ್ಗದರ್ಶನ ಮಾಡ್ತೀವಿ. ಮತ್ತು ಬಸವಣ್ಣದಲ್ಲಿ ಇದೇ ರೀತಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ನೀವೆಲ್ಲರೂ ಕೂಡ ಮಾದೇವಪ್ಪನ ಬಂಧುಗಳು ಕೂಡ ತಪ್ಪದೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಆಲೈಸಿ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಈಗ ನಮ್ಮ ಚನ್ನಪಟ್ಟಣದಿಂದ ಇದೇ ರೀತಿ ವಚನಗಳನ್ನ ಓದಿ ಪ್ರವಚನ ಕೇಳಿ ಪರಿವರ್ತನೆ ಆದಂತಹ ಚನ್ನಪಟ್ಟಣದ ಶರಣೆಯರು ಅನುಭವ ಮಂಟಪದ ದೃಶ್ಯ ಒಂದು ಅಕ್ಕ ಮಹಾದೇವಿಯರ ಅನುಭವ ಮಂಟಪಕ್ಕೆ ಆಗಮನ ಆಗ್ತದೆ. ಅವರು ಅಕ್ಕ ಮಹಾದೇವಿ ಡ್ರೆಸ್ಸಲ್ಲಿ, ಪ್ರಭುದೇವರು ಮತ್ತು ಬಸವಣ್ಣ ಡ್ರೆಸ್ಸಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡವರು ಚನ್ನಪಟ್ಟಣದಿಂದ ಈಗ ನಿಮಗೆ ಆ ಅನುಭವ ಮಂಟಪದ ದೃಶ್ಯ ರೂಪಕವನ್ನ ಮಾಡಬೇಕು ಅಂತ ಬಂದಿದ್ದಾರೆ. ಅದಕ್ಕೋಸ್ಕರ ಈಗ ನಾನು ಬೇಗ ಪ್ರವಚನ ಮುಗಿಸ್ಬಿಡ್ತೀನಿ 2 ನಿಮಿಷದಲ್ಲಿ. ನಂತರ ಅವರು ರೂಪಕ ಮಾಡ್ತಾರೆ. ಯಾರ್ಯಾರು ಪ್ರಸಾದ ಮಾಡಿದ್ರೆ ಹೊರಗೆ ಮಾತಾಡ್ಕೊಂತ ನಿಲ್ಬೇಡ್ರಿ. ಆ ಅನುಭವ ಮಂಟಪದ ದೃಶ್ಯವನ್ನ ರೂಪಕದ ಮೂಲಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಬಂದು ಚನ್ನಪಟ್ಟಣದ ಶರಣೆಯರು ಮಾಡ್ತಕ್ಕಂಥ ಒಂದು ಪ್ರದರ್ಶನ ರೂಪಕವನ್ನ ತಾವೆಲ್ಲರೂ ಕೂಡ ನೋಡ್ಬೇಕು ಅಂತ ಹೇಳಿ ಕೇಳ್ಕೊಂಡು ತಾವೆಲ್ಲರೂ ಈಗ ಪ್ರಸಾದ ಮಾಡಿದಂತ ಒಳಗೆ ಬಂದು ಈ ಅಕ್ಕ ಮಹಾದೇವಿ ಮತ್ತು ಅನುಭವ ಮಂಟಪದ ರೂಪವನ್ನು ತಾವೆಲ್ಲ ನೋಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸೂಚಿಸ್ತಾ ಇದ್ದೀವಿ.